ಮೈಲಾರಿ ಅರೆಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಉತ್ತರ ಕರ್ನಾಟಕದ ಫೇಮಸ್ ಗಾಯಕ ಮತ್ತು ತನ್ನದೇ ಆದಂತಹ ಸಾಹಿತ್ಯಗಳನ್ನು ರಚನೆ ಮಾಡಿಕೊಂಡು ಹಳ್ಳಿ ಹುಡುಗರಿಗೆ ಹೀರೋ ಆಗಿ ಹೋಗಿದ್ದ ಈ ಮೈಲಾರಿ ಮ್ಯೂಸಿಕ್ ಎನ್ನುವಂಥ ವ್ಯಕ್ತಿ ತನ್ನದೇ ಆದ ಕಟ್ಟುಪಾಡನ್ನ ಕಟ್ಟಿಕೊಂಡು ಒಂದಿಷ್ಟು ರಸಮಂಜರಿ ಕಾರ್ಯಕ್ರಮ ನೀಡುವ ಮೂಲಕ ಉತ್ತರ ಕರ್ನಾಟಕ ಭಾಗದಲ್ಲಿ ಭಾರಿ ಫೇಮಸ್ ಆಗಿ ಹೋಗಿರುವಂತಹ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅದು ಕೇವಲ ಒಬ್ಬ ಮ್ಯೂಸಿಕ್ ಮೈಲಾರಿ. ಇಲ್ಲಿ ತೋರಿಸ್ತಾ ಇದೀವಲ್ಲ, ಇವನೇ ಆ ಭೂಪ. ಯಾಕಂದ್ರೆ ಸಣ್ಣ ವಯಸ್ಸಿನ ಯುವತಿಯನ್ನ ಡಾನ್ಸ್ ಮಾಡಲು ಕರ್ಕೊಂಡು ಹೋಗಿ ಆ ವಿಚಾರವಾಗಿ ಅಲ್ಲಿ ಒಂದು ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅವರ ಗೆಳೆಯರೊಂದಿಗೆ ಸೇರಿಕೊಂಡು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂಬ ಪ್ರಕರಣದಲ್ಲಿ ಮ್ಯೂಸಿಕ್ ಮೈಲಾರಿಗೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅವನ ಜೊತೆ ಇರ್ತಕ್ಕಂಥ 6-7 ಜನರಿಗೆ ಕೂಡ ಅರೆಸ್ಟ್ ಮಾಡಲಿಕ್ಕೆ ಬಹಳಷ್ಟು ರೀತಿಗಳಿಂದ ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಯಾರು ಕೂಡ ಸಿಗ್ತಾ ಇಲ್ಲ, ಎಲ್ಲ ಪರಾರಿಯಾಗಿ ಹೋಗಿದ್ದಾರೆ. ಆ ವಿಚಾರ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಹೊರ ಬರುತ್ತೆ. ಒಬ್ಬೊಬ್ಬರ ಹೆಡೆಮರಿ ಕೂಡ ಪೊಲೀಸರು ಅವರ ಹೆಡೆಮರಿ ಕಟ್ಟಿ ಜೈಲಿಗೆ ಕಳಿಸಂತೂ ಗ್ಯಾರಂಟಿ ಆಗಿದೆ. ಯಾಕಂದ್ರೆ ಅಪ್ರಾಪ್ತ ವಯಸ್ಸಿನ ಒಬ್ಬ ಯುವತಿಯನ್ನ ಡಾನ್ಸ್ ಮಾಡಲು ಕರ್ಕೊಂಡು ಹೋಗಿ ಕಾರ್ಯಕ್ರಮದಲ್ಲಿ ಡಾನ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟು, ನೀನು ನನ್ನ ಜೊತೆ ಸಲಿಗೆಯಿಂದ ಇರಬೇಕು, ನೀನು ನಾ ಹೇಳಿದ ಹಾಗೆ ಕೇಳಬೇಕು, ಜೊತೆಗೆ ನಿನಗೆ ಬಹಳಷ್ಟು ರೀತಿಗಳಿಂದ ಉತ್ತುಂಗಕ್ಕೆ ಬೆಳೆಸ್ತೇನೆ ಅಂತ ಹೇಳುವಂತ ಮಾತನಾಡಿದನಂತೆ ಮ್ಯೂಸಿಕ್ ಮೈಲಾರಿ ಎಂಬ ಭೂಪ. ಯಾಕೆ ವಿಷಯನ ನಿಮ್ಮ ಮುಂದೆ ನಾವಿಲ್ಲಿ ಹೇಳ್ತಾ ಇದೀವಿ ಅಂದ್ರೆ, ಈ ಒಂದು ಟ್ರೆಂಡಿಂಗ್ ಸ್ಟಾರ್ ಅಂತ ಹೇಳ್ಕೊಂಡು ಓಡಾಡ್ತಿರ್ತಂತ ಈ ಮ್ಯೂಸಿಕ್ ಮೈಲಾರಿ ಪಾಪ ಅದೇನ್ ಮಾಡ್ಬೇಕಿತ್ತು, ಬಹಳ ಸ್ಥಿತಿಯಿಂದ ಕಷ್ಟ ನಷ್ಟ ಮತ್ತು ಕಾರ್ಪಣ್ಯದಿಂದ ಬಂದಂತ ವ್ಯಕ್ತಿಯೇ ಆಗಿದ್ದಾನೆ. ಆದರೆ ರಾತ್ರಿ ಕಾರ್ಯಕ್ರಮ ಮುಗಿಸಿಕೊಂಡು ತಡರಾತ್ರಿ ಆದಂತಹ ಸಂದರ್ಭದಲ್ಲಿ ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಆ ಹುಡುಗಿಯನ್ನ ಅತ್ಯಾಚಾರ ಮಾಡ್ಬೇಕೆಂಬ ಪ್ಲಾನ್ ಹಾಕೊಂಡಿದಂತೆ. ಆ ಹುಡುಗಿ ಆ ವಿಚಾರವಾಗಿ ಅದನ್ನು ಒಪ್ಲಿಕ್ಕಾಗಲಿದ್ದ ಕಾರಣಕ್ಕಾಗಿ ಅಲ್ಲಿಂದ ಬಂದು ಯಾರಿಗಾದ್ರೂ ಹೇಳಿದ್ರೆ ನಿನಗೆ ತೊಂದರೆ ಕೊಡ್ತೀನಿ, ನೀನು ಯಾರಿಗೂ ಮಾತು ಹೇಳಬಾರ್ದು, ನಿನ್ನನ್ನು ಬಹಳಷ್ಟು ಫೇಮಸ್ ಮಾಡ್ತೀನಿ ಅನ್ನುವ ಮಟ್ಟಕ್ಕೆ ಬಂದು ಆ ಹುಡುಗಿಯನ್ನ ಪುಸ್ಲಾಯಿಸಲು ಮುಂದೆ ಬಂದಿರ್ತಕ್ಕಂಥ ಅವನ ಸಹಪಾಠಿಗಳು ಕೂಡ ಇವತ್ತು ಈ ಪೋಸ್ಕೋ ಪ್ರಕರಣದಿಂದ ಪರಾರಿಯಾಗಿದ್ದಾರೆ. ಪ್ರಮುಖ ಆರೋಪಿ ಆರೋಪಿಯಾಗಿ ಮ್ಯೂಸಿಕ್ ಮೈಲಾರಿಯ ಹೆಸರು ಕೂಡ ಅಲ್ಲಿ ತಳಕಾಕೊಂಡಿದೆ. ಒಂದು ಕಡೆ ಹೇಳ್ತಾನೆ ಮೈಲಾರಿ, ಇದೆಲ್ಲ ಒಂದು ರೀತಿಯಿಂದ ಷಡ್ಯಂತ್ರವಾಗಿದೆ, ನನ್ನ ಮೇಲೆ ಕೆಲವೊಬ್ಬರು ಷಡ್ಯಂತ್ರ ಮಾಡಿಸಿದ್ದಾರೆ, ಅದರಿಂದ ನಾನೇನು ತೊಂದರೆಗೀಡಾಗಿಲ್ಲ, ಸತ್ಯಾಸತ್ಯತೆನ ಹೊರಬರುತ್ತೆ, ನಾನು ಒಂದಿಷ್ಟು ವಿಚಾರ ಮಾಡ್ತೀನಿ, ನನಗೂ ಒಂದಿಷ್ಟು ಕಾಲಾವಕಾಶವಿದೆ, ಆದರೆ ಈ ಸತ್ಯದಿಂದ ನಾನು ಹೊರಗೆ ಬರ್ತೀನಿ ಅಂತಕ್ಕಂಥ ಮಾತು ಒಂದು ಕಡೆ ಹೇಳ್ತಾನೆ. ಆದರೆ ಈ ರೀತಿಯಾಗಿ ಬೆಳಿಬೇಕಾದಂತ ಕಷ್ಟಪಟ್ಟು ಬೆಳೆದಂತವನು ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋದು ಕೂಡ ಅವನಿಗೆ ಗೊತ್ತಿರಲಿಲ್ಲ. ಏನೋ ಗೊತ್ತು, ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡ್ಬೇಕಂತ ಒಂದು ಮನಸ್ಸು ಆತುರದಿದ್ದಾಗ ಮನುಷ್ಯ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ ಎಂಬುದನ್ನ ಇಲ್ಲಿ ನಾವು ಗಮನಿಸಬೇಕಾಗಿದೆ. ಅವನ ಜೊತೆಲಿರ್ತಕ್ಕಂಥ ಪುಂಡರ ಹೆಡೆಮುರು ಕೂಡ ಪೊಲೀಸರು ಕಟ್ಟಬೇಕಾಗಿದೆ. ಯಾಕಂದ್ರೆ ಎಲ್ಲ ಒಂದು ಕಡೆಯಿಂದ ನಂಬಿಕೊಂಡು ಬಡತನದಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡು ತನ್ನ ಪ್ರತಿಭೆಯನ್ನ ಹೊರಹಾಕಲಿಕ್ಕೆ ಬಂದಂತ ಒಬ್ಬ ಡ್ಯಾನ್ಸರ್, ಒಬ್ಬ ಅಪ್ರಾಪ್ತ ಮಹಿಳೆಗೆ ಮೈಲಾರಿ ಮತ್ತು ಅವನ ಫ್ರೆಂಡ್ಸ್ ಸೇರಿಕೊಂಡು ಈ ಜೊತೆಯಾಗಿ ಇರಬೇಕು, ನೀ ಹೀಗಿರಬೇಕು, ನಿನ್ನನ್ನು ಫೇಮಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಂತ ಮೈಲಾರಿ ಫ್ರೆಂಡ್ಸ್ ಇವತ್ತು ಪರಾರಿಯಾಗಿದ್ದಾರೆ. ಮೈಲಾರಿ ಇವತ್ತು ಕಂಬಿ ಹಿಂದೆ ಹೆಣಿಸ್ತಾ ಇದ್ದಾನೆ. ಇನ್ನೇನು ಪರಾರಿ ಆಗ್ತಾರಂತ ವಿಚಾರದಲ್ಲಿ ಇವನು ಕೂಡ ಮಹಾರಾಷ್ಟ್ರಕ್ಕೆ ಓಡಿ ಹೋಗಲು ಪ್ಲಾನ್ ಹಾಕೊಂಡಿದ್ದ. ಆದರೆ ಚಿಕ್ಕೋಡಿ ಪೊಲೀಸರು ಬಿಡ್ತಾರ? ಇಲ್ಲ, ಅವನ ಹೆಡೆಮುರಿ ಕಟ್ಟಿ ಅವನನ್ನ ಜೈಲಿಗೆ ತಳ್ಳಿದ್ದಾರೆ. ಆ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ತಕ್ಕಂಥ ಸಿದ್ಧಾರ್ಥ್ ಗೋಯಲ್ ಅವರು ಕೂಡ ಒಂದಿಷ್ಟು ಮಾಹಿತಿಯನ್ನು ಸಹ ನೀಡಿದ್ದಾರೆ. ಯಾಕಂದ್ರೆ ಇವ ಮಾಡಿರ್ತಕ್ಕಂಥ ಹಲ್ಕಾ ಕೆಲಸಕ್ಕೆ ಇವತ್ತು ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಆದ್ರೆ ಇವತ್ತು ಆ ಹುಡುಗಿ ತಾನೇ ಸ್ವತಃ ಬಂದು ತಮ್ಮದೇ ಆದಂತಹ ರೀತಿಯಲ್ಲಿ ಠಾಣೆಗೆ ಬಂದು ದೂರು ಕೊಟ್ಟಾಗ ಮಾತ್ರ ಇದು ಹೊರಗೆ ಬಂದಿದೆ. ಇಲ್ಲ ಅಂದ್ರೆ ಮೈಲಾರಿ ಮಾಡಿದ ಅದೆಷ್ಟು
ವಿಚಿತ್ರ ಕಹಾನಿಗಳು ಹೊರಬರ್ತೋ ಗೊತ್ತಿಲ್ಲ. ಆದರೆ ಏನೇನಾಯಿತು ಏನಿಲ್ಲ ಎಂಬುದನ್ನ ಈ ವಿಚಾರದಲ್ಲಿ ನಿಮಗೆ ನಾವು ತಿಳಿಸ್ತೀವಿ. ಬನ್ನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಗೋಯಲ್ ಅವರು ಏನ್ ಹೇಳಿದ್ದಾರೆ ಎಂಬುದನ್ನ ನಿಮಗೆ ತೋರಿಸ್ತೀವಿ ನಮ್ಮ ನಾರಾಯಣ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಜಿಲ್ಲೆಯಿಂದ ಅರೆಸ್ಟ್ ಮಾಡಿದ್ದೀವಿ. 6 ಜನ ಆರೋಪಿ ಬಗ್ಗೆ ಕೂಡ ಈಗ ನಮಗೆ ಕ್ಲಾರಿಟಿ ಸಿಕ್ಕಿದೆ. ಅದ್ರ ಬಗ್ಗೆ ನಾವು ಈಗ ತನಿಖೆ ಮಾಡ್ತಾ ಇದ್ದೀವಿ. ಸ್ಥಳಮಾಜರಾಗಿದೆ, ವಚನವಾಗಿದೆ, ಎಲ್ಲ ಆಗಿದೆ, ಲೀಗಲ್ ಪ್ರೊಸೆಸ್ ಎಲ್ಲ ಮಾಡ್ತಾ ಇದ್ದೀವಿ. ಲೋಕಲ್ ಮಾಹಿತಿ ನಾವು ಕಲೆಕ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಯಾರ ಅವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತೀವಿ, ಕಾಲ್ ಡೀಟೇಲ್ ರೆಕಾರ್ಡ್ ಮೇಲೆ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಬಟ್ ನಾವು ಆದಷ್ಟು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಬಂಧುಗಳೇ, ಒಂದೊಂದು ರೀತಿಯಾಗಿ ಆಲೋಚನೆ ಮಾಡಿಕೊಂಡು ಮ್ಯೂಸಿಕ್ ಮೈಲಾರಿ ಮಾಡ್ತಕ್ಕಂತ ತಂತ್ರ ಕುತಂತ್ರಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಆಗಿದೆ. ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಎಂಬುದು ಕೂಡ ಅನೇಕ ಜನರಲ್ಲಿ ಗೊಂದಲ ನಿರ್ಮಾಣವಾಗ್ತಾ ಇದೆ. ಅದೆಷ್ಟೋ ಜನ ಬಡ ಕಲಾವಿದರು ಇಂಥ ಒಂದು ಆರ್ಕೆಸ್ಟ್ರಾ ಇಟ್ಟುಕೊಂಡು ಬದುಕ್ತಕ್ಕಂಥವ್ರ ಮನೆಗೆ ಹೋಗಿ ಒಂದಿಷ್ಟು ಹಾಡ ಹಾಡಿ ಡಾನ್ಸ್ ಮಾಡಿ ಹೊಟ್ಟೆ ಪಾಡನ್ನು ಬದುಕಿಸ್ಕೊಳ್ಬೇಕಾದ್ರೆ ಇಂಥ ಪುಡಾರಿ ನನ್ನ ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಎಂಬುದು ಒಬ್ರಿಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಹಳ್ಳಿ ಹಾಡುಗಳನ್ನ ಹಾಡು ಜಾನಪದ ಗೀತೆಗಳನ್ನ ಹಾಡೋ ಮೂಲಕ ಅಲ್ಲದೆ ಡಬಲ್ ಮೀನಿಂಗ್ ಅಲ್ಲಿ ಹಾಡಿ ಫೇಮಸ್ ಆಗಿ ಇಲ್ಲಿ ನಾನು ಬದುಕಬೇಕು, ನನ್ನ ಕಲೆ ಬೆಳಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಬದುಕ್ತಾ ಇದ್ದಾರೆ. ಅದೆಷ್ಟೋ ಜನ ಇಲ್ಲಿ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರು ಫೇಮಸ್ ಆಗಿದ್ದಾರೆ. ಅವರದೇ ಅಂತ ಒಂದು ಕಟ್ಟುಪಾಡಿನಲ್ಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಆದರೆ ಮೈಲರಿ ಮಾಡದಿರ್ತಕ್ಕಂಥ ಹಲ್ಕಾ ಕೆಲಸಕ್ಕೆ ಯಾವೊಬ್ಬ ಕಲಾವಿದರು ಕೂಡ ಬರಲಿಲ್ಲ. ಒಂದು ಮಾತು ನೆನಪಿರಬೇಕು, ಒಬ್ಬ ಮುಕ್ಕಳೆಪ್ಪ ಅನ್ನುವಂತ ಯೂಟ್ಯೂಬರ್ಸ್ ಬಂದಿದ್ದ. ಆಗ ಅನೇಕ ಹಿಂದೂ ಪರ ಸಂಘಟನೆ ಮುಖಂಡಗಳು ಅವನು ಮುಸ್ಲಿಂ ಇದ್ದಾನೆ ಎಂಬ ಕಾರಣಕ್ಕಾಗಿ ಅವನ ಮನೆ ಮೇಲೆ ಹೋಗಿ ಅವನಿಗೆ ಕೇಸ್ ಹಾಕೋದು, ಅವನ ಮನೆ ಮೇಲೆ ಹೋಗಿ ಜಗಳ ಆಡೋದು ಕೂಡ ನಿಂತ್ಕೊಂಡಿದ್ರು. ಯಾರು? ನಮ್ಮ ಹಿಂದೂ ಹೋರಾಟದ ಹುಲಿಗಳು. ಇವತ್ತು ಮುಕ್ಕಳೆಪ್ಪ ಮಾಡಿದ ತಪ್ಪಂತ ಅವತ್ತ ಹೇಳಿದಂತವ್ರು ಇವತ್ತ್ಯಾಕೆ ಇಲ್ಲಿ ಮ್ಯೂಸಿಕ್ ಮೈಲಾರಿ ಮಾಡಿದ ತಪ್ಪಂತ ಹೇಳಿಕ್ ಬರ್ತಾ ಇಲ್ಲ? ಯಾಕೆ ಅವನ ಮನೆ ಮುಂದೆ ಹೋಗಿ ಜಗಳ ಆಡ್ತಾ ಇಲ್ಲ? ಅವಳು ಒಬ್ಬ ಹಿಂದೂ ಹುಡುಗಿ ಅಲ್ಲವಾ? ಅಥವಾ ಅವನು ಒಬ್ಬ ಹಿಂದೂ ಹುಡುಗ ಎಂಬ ಕಾರಣಕ್ಕಾಗಿ ನಿಲ್ಲಿಸ್ತಾ ಇದ್ದಾರ ಅನ್ನೋದನ್ನ ಇಲ್ಲಿ ನಾವು ಕಾದು ನೋಡಬೇಕಾಗಿದೆ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ವಾಟ್ಸ್ಆಪ್ ನಲ್ಲಿ ಬರೆದು ಕಳಿಸಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.